ಮಕ್ಕಳೇ, ಒಬ್ಬ ರಾಜ ಒಂದು ಆನೆಯನ್ನು ಸಾಕಿದ್ದ. ರಾಜನೆಂದರೆ ಕೇಳಬೇಕೆ? ಆನೆಗೆ ಬೇಕಾಗುವಷ್ಟು ಆಹಾರ, ತಿನ್ನತಕ್ಕಂಥ ಆಹಾರ ರಾಜ ಕೊಡಿಸುತ್ತಿದ್ದ. ಆನೆ ಅಂದರೆ ಭಾಳ ಪ್ರೀತಿ ಅವನಿಗೆ. ಒಂದು ದಿನ ಆಹಾರವನ್ನು ತಿನ್ನಿಸುತ್ತಾ ಇರುವಾಗ ಬಡಕಲಾದಂತಹ ಒಂದು ನಾಯಿ ಅಲ್ಲಿ ಬಂದು, ಅಯ್ಯೋ, ತನಗೂ ಈ ರೀತಿ ಆಹಾರ ಸಿಗಬೇಕಾಗಿತ್ತಲ್ಲ, ಹೊಟ್ಟೆಗೆ ಇಲ್ಲ ತನಗೆ, ಈ ಆನೆ ನೋಡಿ ಯಾವ ರೀತಿಯಾಗಿ ಸುಖವಾಗಿ ಭೋಜನ ಮಾಡ್ತಾ ಇದೆ ಎಂದು ಆಲೋಚನೆ ಮಾಡಿತು. ಆದರೆ ರಾಜನ ಆನೆಗೆ ಈ ನಾಯಿಯನ್ನು ನೋಡಿ ಸಹಿಸಿಕೊಳ್ಳಲಿಕ್ಕಾಗಲಿಲ್ಲ. ಅದು ನಿಧಾನವಾಗಿ ತನಗೆ ನೀಡಿದಂತಹ ಆಹಾರದಲ್ಲಿ ಸ್ವಲ್ಪವನ್ನು ನಾಯಿಗೆ ಕೊಟ್ಟಿತು. ನಾಯಿ ತಿಂದು ಸಂತೋಷಪಟ್ಟಿತು. ಮಾರನೇ ದಿನವೂ ಮತ್ತೆ ಬಂತು. ಹಾಗೆ ದಿನ ಬಂದ ಹಾಗೆ ನಾಯಿ ಮತ್ತು ಆನೆಯಲ್ಲಿ ಅನ್ಯೋನ್ಯತೆ ಬೆಳೆಯಿತು, ಗೆಳೆತನ ಬೆಳೆಯಿತು. ಹೀಗಿದ್ದಾಗ ಒಂದು ದಿನ ಆ ಆನೆಯ ಮಾವುತನ ಗೆಳೆಯನೊಬ್ಬ ಆ ನಾಯಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸಾಕುವುದಕ್ಕೆ ಪ್ರಯತ್ನ ಮಾಡ್ತಾನೆ, ಕಟ್ಟಿ ಹಾಕ್ತಾನೆ, ಹೊರಗೆ ಎಲ್ಲೂ ಹೋಗಲಿಕ್ಕೆ ಬಿಡುವುದಿಲ್ಲ. ಆಗ ಆನೆ ಇತ್ತ ಕಡೆಗೆ ನಾಯಿ ಬಾರದೆ ಅನ್ನವನ್ನೇ ಊಟ ಮಾಡುವುದಿಲ್ಲ, ಆಹಾರವನ್ನೇ ತೆಗೆದುಕೊಳ್ಳುವುದಿಲ್ಲ. ಏನಾಯಿತು? ರಾಜ ವೈದ್ಯರನ್ನು ಕರೆಸಿ ಕೇಳಿದ. ಇಲ್ಲ, ಯಾವ ಕಾಯಿಲೆಯೂ ಕಾಣುವುದಿಲ್ಲ, ಏನೋ ಮನಸ್ಸಿಗೆ ಆಘಾತವಾದ ಇದೆಯೋ ಹೇಗೆ ಎಂದು ಮಾವುತನನ್ನು ಕರೆದು ಪ್ರಶ್ನಿಸುತ್ತಾನೆ. ಆನೆಗೆ ಯಾವುದೇ ಪ್ರಾಣಿಗಳ ಗೆಳೆತನವಿತ್ತೆ, ಪ್ರಾಣಿಯೊಂದಿಗೆ ಬೆರೆಯುತ್ತಿತ್ತೆ. ಆಗ ಮಾವುತ ಹೇಳಿದ, ಹೌದು, ದಿನಾಲೂ ಒಂದು ನಾಯಿ ಬರ್ತಾಯಿತ್ತು, ನಾವು ಬೆರೆಸಿದರೂ ಸಹಿತ ಒಮ್ಮೆ ಹೋದ ನಂತರದಲ್ಲಿ ಅದು ಆನೆಯೊಂದಿಗೆ ಬಂದು ಊಟ ಮಾಡ್ತಿತ್ತು, ಓಡಾಡ್ತಿತ್ತು. ಆಗ ಆ ವೈದ್ಯರಿಗೆ ಅದು ತಿಳಿಯಿತು. ರಾಜ ಊರಲ್ಲೆಲ್ಲ ಡಂಗುರ ಹೊರಿಸಿದ. ನಾಯಿ, ಆನೆಯೊಂದಿಗೆ ಇದ್ದಂತಹ ನಾಯಿಯನ್ನು ಯಾರಾದರೂ ತೆಗೆದುಕೊಂಡು ಹೋಗಿದ್ದರೆ, ಕದ್ದುಕೊಂಡು ಹೋಗಿದ್ದರೆ, ಏನೇ ಇದ್ದರೂ ಆ ನಾಯಿಯನ್ನು ಒಪ್ಪಿಸಬೇಕು, ಇಲ್ಲವಾದಲ್ಲಿ ಅವರಿಗೆ ಮರಣದಂಡನೆ. ಡಂಗುರ ಹೊಡೆಸಿಬಿಟ್ಟ ರಾಜ. ಅಯ್ಯಯ್ಯೋ, ಮರಣ! ಹೆದರಿದ ಮಾವುತನ ಗೆಳೆಯ ರಾತ್ರಿ ಯಾರಿಗೂ ತಿಳಿಯದ ಹಾಗೆ ನಿಧಾನ ಹೋಗಿ ಆನೆಯ ಜೊತೆಯಲ್ಲಿ ಆ ನಾಯಿಯನ್ನು ಬಿಟ್ಟು ಮನೆಗೆ ಬಂದು ಮಲಗಿದ. ಬೆಳಗ್ಗೆ ನೋಡಿದರೆ ಆನೆ ತನ್ನ ಮುಂದೆ ಇಟ್ಟಂತಹ ಆಹಾರವೆಲ್ಲವನ್ನೂ ತಿಂದಿತ್ತು, ನಾಯಿಗೂ ತಿನ್ನಿಸಿತ್ತು, ಸಂತೋಷದಿಂದ ಓಡಾಡಿಕೊಂಡಿತ್ತು. ಮಾವುತ ಓಡಿದ ರಾಜನಿದ್ದಲ್ಲಿ. ರಾಜ, ಆನೆ ಆರೋಗ್ಯವಾಗಿದೆ, ಯಾವ ಕಾಯಿಲೆಯೂ ಇಲ್ಲ, ಅದಕ್ಕೆ ಆಹಾರವನ್ನು ತೆಗೆದುಕೊಳ್ತಾ ಇದೆ. ಹೌದೇ? ಯಾಕೆ ಹೀಗಾಯಿತು? ಇಲ್ಲ, ಬಹಳ ದಿನಗಳಿಂದ ನಾಯಿಯ ಗೆಳೆತನವಾಗಿತ್ತು ಆನೆಗೆ. ಆನೆ ಇಲ್ಲದೆಯೇ ನಾಯಿ ಸಂಕಟಪಟ್ಟು ನಾಯಿಯ ನೆನಪಿನಲ್ಲಿ ಊಟವನ್ನು ಬಿಟ್ಟಿತ್ತು. ಅಂತಹ ಗೆಳೆತನ ಆ ನಾಯಿ ಮತ್ತು ಆನೆಯಲ್ಲಿ ಇದೆ ಎಂದು ಹೇಳಿದಾಗ ರಾಜನಿಗೆ ಖುಷಿ ಆಗ್ತದೆ, ಸಂತೋಷವಾಗ್ತದೆ. PN ಭಾಗವತ್, ಬರಬಳ್ಳಿ. ಹೀಗೆ ಗೆಳೆತನ ಅನ್ನುವಂಥದ್ದು ಅಷ್ಟು ಪವಿತ್ರವಾದಂಥದ್ದು. ನಿಜವಾದಂತಹ ಗೆಳೆತನ ಇದ್ದಲ್ಲಿ ಅದನ್ನು ಆದಷ್ಟು ಮಾಡಿ ಹಾಳಾಗದಂತೆ, ಗೆಳೆತನ ಕೆಡದಂತೆ ನೋಡಿಕೊಳ್ಳಬೇಕು. ಹೆಚ್ಚು ಗೆಳೆಯರನ್ನು ನಾವು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ, VN ಭಾಗವತ್, ಬರಬಳ್ಳಿ.